ಬ್ಲ್ಯಾಕ್ ಆ್ಯಂಡ್ ವೈಟ್ ಯಾಕೆ ಮಾಡಿದ್ದು ಗೊತ್ತಾ? ಆಹಾ. ಬ್ಲ್ಯಾಕ್ ಆ್ಯಂಡ್ ವೈಟ್ ಯಾಕೆ ಮಾಡಿ ಅಂತ ಗೊತ್ತಾಗಬೇಕಾದ್ರೆ ನನ್ನ ಅಕೌಂಟ್ನ ಫಾಲೋ ಮಾಡು ಗುರು. ನಮಸ್ಕಾರ ಗುರು, ನಾನು ನಿಮ್ ತಲುಪಿದ್ರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಗುರು, ನಾ ಹೊಸ ಜನ, ನಿಮ್ ಸಬ್ಸ್ಕ್ರೈಬ್ ನನಗೆ ಅವಕಾಶ ಮಾಡಿಕೊಡಿ. ವೀಕೆಂಡ್ ಆಗೋಗ ನಮ್ಮ ಕಿಚನ್ ಸೆಟಪ್ ಹೀಗಿರುತ್ತೆ ನೋಡಿ. ವೀಕೆಂಡ್ ಆಯ್ತು ಅಂತಂದ್ರೆ ಸಾಕು, ನಮ್ಮ ಕಿಚನ್ ಸೆಟಪ್ಗಳೆಲ್ಲ ಈ ಥರ ಇರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಸರಿ ಮಾಡಿ ಆಗೋಷ್ಟು ಟೈಮ್ ಆಗಿ ಹೋಗಿರುತ್ತೆ. ಮಧ್ಯಾಹ್ನ ತಪ್ಪುತ್ತೆ. ಬೆಳಿಗ್ಗೆ ಒಂದು 10 ಗಂಟೆಗೆ ಎದ್ದು ಶುರು ಮಾಡಿದರೆ ಮಧ್ಯಾಹ್ನ ಆಗುವಾಗ ನಮ್ಮ ಕಿಚನ್ ಸೆಟಪ್ಗಳೆಲ್ಲ ಮುಗಿಯುತ್ತೆ. ಯಾಕಂದರೆ ಒಂದು ವಾರದಿಂದ ಅಲ್ಲಿ ಹಾಕಿರ್ತೀವಲ್ಲ ಪಾತ್ರೆಗಳೆಲ್ಲ ನೋಡಿ, ಅಲ್ಲೆಲ್ಲೇ ಇದೆ ನಮ್ಮದೆಲ್ಲ, ಯಾವುದಿಲ್ಲ. ಇದೆಲ್ಲ ಮಿಡಲ್ ಕ್ಲಾಸ್ ಜನರು ಹಿಂಗೆ ಇರೋದು ನಾವು. ನಾನಂತಲ್ಲ, ಎಷ್ಟೋ ಜನ ಎಲ್ಲೆಲ್ಲ ಕೆಲಸ ಮಾಡ್ತಿದ್ರೆ ಎಲ್ಲ ಇದೇ ಹೀಗೆ, ಇಷ್ಟೇ ಜೀವನ. ಸಿಂಕಲ್ಲಿ ಹಾಕಿರೋ ಪಾತ್ರೆಗಳನ್ನಂತೂ ಹೇಳೋದೇ ಬೇಡ, ಅದಂತೂ ಮೀನಿನ ಥರ ಹೊಡಿತಾನೆ ಇದೆ. ಅದು ಯಾವಾಗ ಕ್ಲೀನ್ ಆಗುತ್ತೋ ಗೊತ್ತಿಲ್ಲ. ದುಡಿತಾರೆ ಅಂತೇಳಿ ಬೆಂಗಳೂರಿಗೆ ಹೋದ್ರು ದುಬೈಗೆ ಹೋದ್ರು ಅಂತ ಹೇಳೋಕ್ಕೆ ಮಾತ್ರ ಚೆಂದ, ಆದರೆ ಅದರ ರಿಯಾಲಿಟಿ ನೋಡಿ, ಇದೇ ರಿಯಾಲಿಟಿ. ಹೇಗೆ ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲಿ ಏನು ಅಂತ ಹೇಳಿದ್ರೆ, ನಮ್ಮದನ್ನು ನಾವೇ ತೊಳೆದು ನಾವೇ ಅಡುಗೆ ಮಾಡಿ ತಿಂತೀವಿ ಪಾತ್ರೆಗಳನ್ನೆಲ್ಲ. ಆದರೆ ಇಲ್ಲಿ ಕೆಲವೊಬ್ಬರು ಇದ್ದಾರೆ ನೋಡಿ, ಈ ಥರ ರಾಸಿ ಹಾಕಿಟ್ಟಿರ್ತಾರೆ. ಅದು ಯಾವಾಗ ಅದನ್ನ ಕ್ಲೀನ್ ಮಾಡ್ತಾರೋ, ಯಾವಾಗ ಅಡುಗೆ ಮಾಡ್ತಾರೋ, ಯಾವಾಗ ತಿಂತಾರೋ ಏನೂ ಗೊತ್ತಾಗಲ್ಲ. ಈ ಥರ ಇರುತ್ತೆ ಅವ್ರದ್ದೆಲ್ಲ. ನಾವು ಅದಕ್ಕೆ ಸಪ್ರೇಟಪ್ಪ, ನಮ್ಮದು ಏನಿದ್ರು ನಾವು ಮಾತ್ರ. ಇವಾಗಷ್ಟೇ ಒಂದು ಪಾತ್ರೆ ತೊಳೆದ್ಬಿಟ್ಟು ಇಲ್ಲಿ ನೋಡಿ, ಈಗ ಅನ್ನಕ್ಕೆ ಇಟ್ಟಿದ್ದೀನಿ. ಇನ್ನೂ ಅನ್ನಕ್ಕೆ ನೀರು ಬಿಸಿಯಾಗಿ ಅಕ್ಕಿ ತಂದು ಹಾಕಿ ಅನ್ನ ಮಾಡಿ ಊಟ ಮಾಡೋ ಅಷ್ಟೊತ್ತಿಗೆ ಸಂಜೆ. ಇನ್ನು ಮಲ್ಗೋ ಬೆಡ್ಡು ಮತ್ತು ಹಾಕೋ ಬಟ್ಟೆದ ಕತೆ ಅಂತೂ ಹೇಳೋದೇ ಬೇಡ. ಒಗ್ದಾಕಿ ತಂದು ಬೆಡ್ ಮೇಲೆ ಹಾಕಿದರೆ ಅಲ್ಲೇ ಇರುತ್ತೆ. ಮತ್ತು ಇನ್ನು ಬೆಡ್ದು ಬೆಡ್ಶೀಟೆಲ್ಲ ಮಡ್ಚೋ ಥರ ಎಲ್ಲ ಇಲ್ಲ. ಈ ನೆನ್ನೆ ಮೊನ್ನೆ ಎಲ್ಲ ತಿಂದಿದ್ದನ್ನ ಇವತ್ತು ಸ್ಮೆಲ್ಲು ನೋಡೋದುಂಟಲ್ಲ, ಎಷ್ಟು ಚಂದ ಗೊತ್ತಾ. ಅಪ್ಪ ಆಗುದಿಲ್ಲ ಮಾತ್ರ. ಇದು ಮೊನ್ನೆದು ಊಟ ಅನ್ನ ತಗೊಂಡೋಗಿದೆ. ಈಗ ಅನ್ನದ ಮುಚ್ಚಳ ಹಾಕಿಟ್ಟಿದ್ದೆ. ಅಪ್ಪ ಘಮ ಘಮ ಬರ್ತದೆ. ಇನ್ನು ಏನೆಲ್ಲ ಇದೆ ಪಾತ್ರೆಗಳೆಲ್ಲ ಹಾಕಿ ಲಾಕ್ ಮಾಡಿ ಆಗುದಿಲ್ಲ. ಈ ನಮ್ಮ ಕೆಲಸ ಏನು ಗೊತ್ತಾ, 2 ದಿವಸ ತಿಂತೀವಿ, 3ನೇ ದಿವಸಕ್ಕೆ ಅದನ್ನ ಬಿಸಾಕ್ತೀವಿ. ಒಂದು ಅದು. ಇನ್ನೊಂದು ತಿನ್ನಲಿಕ್ಕೆ ಅಂತ ಏನಾದರೂ ತಗೊಂಡು ತಿಂದರೆ ಅದನ್ನ ತೊಳೆಯೋದಿಲ್ಲ, ಅದಲ್ಲೇ ಇಡೋದು. ನಾನಂತಲ್ಲ, ಎಲ್ಲರದೇ ಈ ಮಿಡಲ್ ಕ್ಲಾಸ್ ಜನ ಮಾಡೋದೇ ಇದು. ನಾವು ಈ ಆ್ಯಕ್ಚುಲಿ ಬೆಂಗಳೂರಿಗೆ ಬರ್ತೀವಿ ಮತ್ತು ದುಬೈಗೆ ಹೋಗ್ತೀವಿ, ಅದೆಲ್ಲ ಮ್ಯಾಟ್ರ್ ಅಲ್ಲ. ಇದು ಮ್ಯಾಟ್ರ್, ರಿಯಾಲಿಟಿ ಇದು ನಮ್ಮದು ಡಾರ್ಕ್ನೆಸ್. ಏನು ಮಾಡೋದು ಹೇಳಿ, ಬದುಕಬೇಕು, ಬರ್ತೀವಿ, ಎಲ್ಲರೂ ಕಷ್ಟಪಡೋದು ಹೊಟ್ಟೆ. ನೀವು ಸುಮ್ಮನೆ ಈ ರೀಲ್ನ ನೋಡಿಬಿಟ್ಟು ಹೋದ್ರೆ ಹೇಗೆ? ಒಂದು ಲೈಕ್ ಆದರೂ ಕೊಡಿ, ಇಲ್ಲ ಒಂದು ಫಾಲೋ ಆದರೂ ಮಾಡ್ಕೊಳ್ಳಿ ನಮ್ಮನ್ನೆಲ್ಲ. ನಾವು ಸಹ ನಿಮಗೆ ಎಂಟರ್ಟೈನ್ ಮಾಡ್ತೀವಿ. ಯಾಕೆ ಖುಷಿ ಆಗಲ್ವ ನಿಮಗೆ? ಡೂ ಬೆಸ್ಟ್. ಬ್ಲ್ಯಾಕ್ ಆ್ಯಂಡ್ ವೈಟ್ ಯಾಕೆ ಮಾಡಿದ್ದು ಗೊತ್ತಾ? ಕಿಚನ್ ಚೆಂದ ಇಲ್ಲ, ಅದಕ್ಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿದ್ದು. ಕಿಚನ್ ಸ್ವಲ್ಪ ಕಲರ್ ಎಲ್ಲ ಬೇರೆ ಬೇರೆ ಆಗಿದೆ. ಈ ಒಂದು 1990ರಲ್ಲಿ ಹಳೇ ಮನೆಗಳಿರ್ತಿತ್ತು ನೋಡಿ, ಬೆಂಕಿ ಹಾಕೋ ಮನೆಗಳು, ಆ ಥರ ಇದೆ ನಮ್ಮ ಕಿಚನ್. 1900 ಆ ಇದರಲ್ಲಿ ಇದೆ. ಅದಕ್ಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ ವಿಡಿಯೋ ಮಾಡಿ, ಇಲ್ಲಾಂದರೆ ಕಲರ್ದೇ ಮಾಡ್ತಿದ್ದೆ. ನಮಸ್ಕಾರ ಗುರು, ನಾನು ನಿಮ್ಗೆ ತಲುಪಿದ್ದೀನಿ ಎಂಬುದು ನನಗೆ ಸ್ಪಷ್ಟವಾಗಿ ತಿಳಿತಿದೆ ಗುರು. ನಾನು ನಿನ್ನಲ್ಲಿ ಕೇಳ್ಕೊಳ್ಳೋದೊಂದೇ, ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡು ಗುರು.